ನಮಸ್ಕಾರ ವೀಕ್ಷಕರೇ, ನಾಗರ ಪಂಚಮಿ ಹಬ್ಬದ ವಿಶೇಷ ಹುರಿಗಡಲೆ ತಂಬಿಟ್ಟನ್ನು ತುಂಬ ಸುಲಭವಾಗಿ ಮಿಸ್ಟೇಕ್ ಇಲ್ದಿರ ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಮೆಜರ್ಮೆಂಟ್ ಕಪ್ಪನ್ನು ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ಬೀಜ ಅಥವಾ ಕಡಲೆ ಪಪ್ಪನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ. ಇವು ಮೆತ್ತಗಿರುತ್ತಲ್ವ, ಸೊ ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಳುವಾಗ ಗರಿಗರಿಯಾಗಿದ್ದರೆ ಪೌಡರ್ ಚೆನ್ನಾಗಿ ಬರುತ್ತೆ ಅಂತ ಜಸ್ಟ್ ಇದನ್ನು ಲೈಟಾಗಿ ಹುರಿದ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಹುರಿದಿದ್ದಾಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ. ಈಗ ಅದೇ ಪ್ಯಾನ್ನಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಸೇರಿಸಿ ಇವನ್ನು ಕೂಡ ಚೆನ್ನಾಗಿ ಹುರಿಬೇಕು. ಈ ಥರ ಹುರಿದು ನಾವು ಪೌಡರ್ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಡಲೆ ಬೀಜವನ್ನು ಹುರಿದಿದ್ದಾಯಿತು. ಇವನ್ನು ಒಂದು ಪ್ಲೇಟ್ಗೆ ಸೇರಿಸೋಣ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತಗೊಂಡು ನೋಡಿ, ಇವನ್ನು ಕೂಡ ಅಷ್ಟೇ ಚಿಟಪಟ ಅಂತ ಸೌಂಡ್ ಬರುತ್ತೆ. ಸೊ ಅಲ್ಲಿವರೆಗೂ ಹುರಿದು ಇವನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಕೂಡ ಸೇರಿಸಿ ಇವು ಚಿಟಪಟ ಅಂತ ಸೌಂಡ್ ಬಂದು ನೋಡಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಇವನ್ನು ಕೂಡ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ಗೆ ತೆಗೆದುಕೊಡೋಣ. ಹಾಗೆ ನೋಡಿ, ಕಡಲೆ ಬೀಜವನ್ನು ಕೂಡ ಹುರಿದಿಟ್ಟಿದ್ವಲ್ವ, ಸೊ ಇದಕ್ಕೆ ಇವಾಗ ನಾವು ಸಿಪ್ಪೆಯನ್ನು ಕೂಡ ತೆಗೆದುಬಿಡೋಣ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಉಳಿದಂತಹ ಕಡಲೆ ಬೀಜವನ್ನು ಮತ್ತೆ ಪೌಡರ್ ಮಾಡ್ಕೊಳ್ಳೋಣ. ಈಗ ಪುಟಾಣಿ ಬೀಜ ಅಥವಾ ಕಡಲೆ ಪಪ್ಪನ್ನು ಪೌಡರ್ ಮಾಡ್ಕೊಂಬಂದು ಇದನ್ನು ಜರಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಜರಡಿ ಮಾಡಿಕೊಂಡು ಉಳಿದಿದ್ದನ್ನು ನಾವು ಮತ್ತೆ ಮಿಕ್ಸಿ ಜಾರಲ್ಲಿ ಸೇರಿಸಿ ಈಗ ಇದರಲ್ಲಿ ಹುರಿದಿಟ್ಟಿರುವಂತಹ ಗಸಗಸೆ, ಬಿಳಿ ಎಳ್ಳು ಹಾಗೆ ಕಡಲೆ ಬೀಜವನ್ನು ಸೇರಿಸಿ 4 ಏಲಕ್ಕಿಯನ್ನು ತಗೊಂಡು ನೋಡಿ ಬೀಜ ಮಾತ್ರ ಸೇರಿಸಿ ಇದನ್ನು ತರ್ತರಿಯಾಗಿ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇದನ್ನು ತರ್ತರಿಯಾಗಿ ಪೌಡರ್ ಮಾಡ್ಕೊಂಬಂದಿದ್ದಾಯಿತು. ಈಗ ನಾವು ಮೊದಲೇ ಜರಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದರಲ್ಲಿ ಈ ಪೌಡರನ್ನು ಸೇರಿಸ್ಬಿಟ್ಟು ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಸೈಡ್ಗಿಟ್ಟಿದ್ವಲ್ವ ಅದನ್ನು ಕೂಡ ಸೇರಿಸಿ ಅರ್ಧ ಕಪ್ ಆಗುವಷ್ಟು ಒಣಕೊಬ್ಬರಿಯನ್ನು ಕೂಡ ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಜಸ್ಟ್ ಇಲ್ಲಿ ನಾವು ಬೆಲ್ಲವನ್ನು ಕರಗಿಸ್ಕೋಬೇಕಾಗತ್ತೆ. ಪಾಕ ಏನು ಮಾಡ್ಕೊಳ್ಳುವಷ್ಟೇನಿಲ್ಲ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಂಡ್ಬಿಡೋಣ. ಯಾಕಂತಂದರೆ ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ, ಹಾಗಾಗಿ ಸೇರಿಸ್ಕೊಂಡ್ರೆ ಒಳ್ಳೆಯದು. ಈಗ ಈ ಪಾಕವನ್ನು ಇದರಲ್ಲಿ ಸೇರಿಸಿ ಸ್ವಲ್ಪ ಸೇರಿಸ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪಾಕ ಬಿಸಿ ಇರುತ್ತೆ ನೋಡಿಕೊಂಡು ಮೊದಲಿಗೆ ನಾವು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಯಾರಾದರೂ ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಉಳಿದಿರ್ತಕ್ಕಂತಹ ಬೆಲ್ಲದ ಪಾಕವನ್ನು ಕೂಡ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ಇದರಲ್ಲಿ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಿ ಉಂಡೆ ಕಟ್ಕೋಬೋದು. ನಾವು ತಗೊಂಡಿರ್ತಕ್ಕಂತಹ ಮೆಜರ್ಮೆಂಟ್ ಪ್ರಕಾರ ಎಲ್ಲನೂ ಕರೆಕ್ಟಾಗಿ ಸರಿ ಹೋಯಿತು. ನೀವೇನಾದರೂ ಮೊದಲನೇದಾಗಿ ಹುರಿಗಡಲೆ ತಂಬಿಟ್ಟನ್ನು ತಯಾರು ಮಾಡ್ಕೊತಾ ಇದ್ರೆ ಖಂಡಿತ ಇದೇ ಥರನೇ ವಿಡಿಯೋದಲ್ಲಿ ತೋರಿಸಿದ ಹಾಗೆ ತಯಾರು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪವೂ ಮಿಸ್ಟೇಕ್ ಆಗೋದಿಲ್ಲ. ಈ ತಂಬಿಟ್ಟು ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಹಾಗೆ ಈ ನಾಗರ ಪಂಚಮಿ ಹಬ್ಬಕ್ಕೆ ಈ ತಂಬಿಟ್ಟನ್ನು ತಯಾರು ಮಾಡಿ ದೇವರಿಗೆ ನೈವೇದ್ಯಕ್ಕಾಗಿ ಅರ್ಪಿಸಿ. ಹಾಗೆ ದೇವ್ರು ನಿಮಗೆ ಒಳ್ಳೆಯ ಆರೋಗ್ಯ, ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.